ಹಾಯ್ ನಮಸ್ಕಾರ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಲೇಟಾಗಿದೆ, 7:10 ಸೊ ಸ್ವಲ್ಪ ಲೇಟಾಯಿತು ಹೋಗಲಿಕ್ಕೆ. ಹೋಗ್ತಾಯಿದ್ದೀನಿ, ದಾರಿಲಿದ್ದೀನಿ. ಏನಂದರೆ ಸ್ವಲ್ಪ ಹುಷಾರಿಲ್ಲ, ನೆಗಡಿ, ಕೆಮ್ಮು, ಜ್ವರ ಎಲ್ಲ ಒಮ್ಮೆಲೆ ಬಂದುಬಿಟ್ಟಿದೆ. ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೀನಿ. ಅಲ್ಲಿ ಕೋಲ್ಡ್ ಇರುತ್ತೆ ಗೈಸ್. ಆಫೀಸಲ್ಲಿ ಅಕಾಡೆಮಿಯಲ್ಲಿ ಎ ಸಿ ಇರುತ್ತಲ್ಲ, ಮೆಟ್ರೋಲ್ಲೂ ಎ ಸಿ, ಅಕಾಡೆಮಿಯಲ್ಲೂ ಎ ಸಿ. ಹೀಗಾಗಿ ಸ್ವಲ್ಪ ಇದಾಗಿದೆ, ತೊಂದರೆ ಇಲ್ಲ. ಹೋಗ್ತಾಯಿದ್ದೀನಿ, ಬನ್ನಿ ಹೋಗ್ಬಿಟ್ಟು ಸಿಗೋಣ. ಅರೆ ಬಾಪ್ರೆ ಗೈಸ್, ಜಸ್ಟ್ ಇವಾಗ ತಾನೇ ಬಂದಿದ್ದೀವಿ. ಸೊ ನಾನು ಸ್ಕೂಲುನೆಲ್ಲ ಮಾಮ ಸ್ಕೂಲುನೆಲ್ಲ ಲೇಟ್ ಆಯಿತು. ಹೇಳ ಟೆಸ್ಟ್ಲು ಪಾಸ್ ಆಗಿಂದ ಈ ಬ್ಯಾಚ್ಲು ಬೇರೆ ಬ್ಯಾಚ್ಲು ಮಟ್ಟಿ ನಿನ್ನೆ 2 ಟೆಸ್ಟಲ್ಲಿ ಫೇಲ್ ಆಗಿದ್ದೀವಿ ಅಂತ ಹೇಳ್ಬೇಕು. ಫೇಲ್ ಆಗಿದ್ದು ಇವತ್ತು ಪಾಸ್ ಆಗ್ತೀವಿ ಎಲ್ಲದರಲ್ಲೂ. ಸೊ ಇವತ್ತು ವೈಭವ ಒಂದಿದೆ ಗೈಸ್, ನೋಡಿ. ಮುಬೀನು, ನಾನು ಮುಬೀನ್ ಗುಡ್ ಮಾರ್ನಿಂಗ್ ಬೋಳ. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಅವಿಂದ ಇಷ್ಟ ಮಾತಾಡಲ್ಲ. ಅರುಣ್ ಭಾಯ್ ಗುಡ್ ಮಾರ್ನಿಂಗ್ ಹೇಳಿ. ಇದು ನವನೀತ್ ಗುಡ್ ಮಾರ್ನಿಂಗ್. ಇನ್ನೂ ಸ್ವಲ್ಪ ಬಿಟ್ಟು ಸಿಗೋಣ ಬ್ರೇಕಲ್ಲಿ. ಇವಾಗ ಸ್ವಲ್ಪ ತಲೆ ಹೆಡ್ಡೇಕಿದೆ, ಇವತ್ತು ಹುಷಾರೊಂದಿಲ್ಲ ಗೈಸ್. ಸೊ ಬಂದಿದ್ದೀವಿ ಮಾರ್ನಿಂಗ್ ಟೆನ್ಷನ್ ಹೋಲ್ಡ್ ಇಟ್. ಮಾರ್ನಿಂಗ್ ಟೆನ್ಷನ್ ಆಯಿತು. ಏನಂದರೆ ಸ್ವಲ್ಪ ಜನ ಅಸೈನ್ಮೆಂಟ್ ಮಾಡಿಲ್ಲ, ಸೊ ಅವ್ರಿಗೋಸ್ಕರ ಎಲ್ರಿಗೂ ಇವತ್ತು ಕ್ಲಾಸ್ ತಗೊಂಡ್ರು. ಅಲ್ಲಿ ಗೈಸ್ ಊಟಕ್ಕೆ ಬಂದಿದ್ದೀವಿ ಗೈಸ್. ಹೆವಿ ಲೈನ್ ಇದೆ. ಎಷ್ಟು ದೊಡ್ಡ ಲೈನ್ ಇದೆ ಗೈಸ್. ಮತ್ತು ಇನ್ನೊಂದೇನೆಂದರೆ ಫೀವರ್ ಒಂದು ಬಂದಿದೆ. ಏನು ಊಟ ಏನು ಫ್ರೆಂಡ್ಸ್ ಅವರು ಕನ್ನಡ ನೀವು ಕನ್ನಡ ಅವ್ರದ್ದೆಲ್ಲ ಊಟಕ್ಕೆ ಬಂದಿದ್ದಾರೆ. ಊಟ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಊಟ ಮಾಡೋಣ. ಊಟ ಮಾಡ್ಬಿಟ್ಟು ಸಿಗೋಣ. ಸ್ವಲ್ಪ ಫೀವರ್ ಇದೆ ಗೈಸ್. ಏನು ಮಾಡಿದ್ದೆ? ಹಾಂ, ಲೈನ್ಗೋಸ್ಕರ ನಿಂತಿದ್ದೀವಲ್ಲ, ಅದು ಅವನು ಕನ್ನಡದಲ್ಲಿ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಬಟ್ ಅವನಿಗೆ ಆಗ್ತಾ ಇಲ್ಲ. ಕಲಿಸ್ತೀನಿ, ಆದಷ್ಟು ಬೇಗ ಕನ್ನಡ ಕಲಿಸ್ತೀನಿ ಗೈಸ್. ದೋಸೆ, ಸಾಂಬಾರು, ಪಲ್ಯ ಇದ್ಯಾವುದು ಏನಂತ ಗೊತ್ತಿಲ್ಲ. 3-4 ಟೈಮ್ಸ್ ಊಟ ಇದೆ. ಮುಬೀನ್ ಊಟ ಮಾಡ್ತಾ ಇಲ್ಲ, ಒಂದು ಇವತ್ತು ಫಾಸ್ಟಿಂಗ್ ಅಂತೆ. ನಮ್ಮದು ಇವ್ರು ಮಾಡ್ತಾಯಿದ್ದಾರೆ, ಶ್ರೀಜಿತ್ತು, ಅರುಣ್ ಭಾಯ್, ಅವ್ನು ನಿಶಾನು. ನಾನು ಊಟ ಮಾಡ್ತಾಯಿದ್ದೀನಿ. ಸೊ ಊಟ ಮಾಡೋಣ. ಊಟ ಮಾಡಿಬಿಟ್ಟು ನೋಡೋಣ ಗೈಸ್ ಏನಾಗುತ್ತೆ ಏನಿಲ್ಲ. ಸ್ವಲ್ಪ ಹುಷಾರಿಲ್ಲ, ಟ್ಯಾಬ್ಲೆಟ್ ಏನಾದರೂ ಹಾಕ್ಕೊತೀನಿ. ಬನ್ನಿ. ಇವಾಗ ಎಕ್ಸಾಮಿನ್ ನಡೀತಾ ಇದೆ. ವೈವಾ ಕೇಳ್ತಾ ಇದ್ದಾರೆ. ನಮ್ಮ ಹುಡುಗರು ಹೋಗಿದ್ದಾರೆ. ಒಬ್ರೊಬ್ರಿಗೆ ಕರೆದು ಕೇಳ್ತಾ ಇದ್ದಾರೆ. ಅಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇವರೆಲ್ಲ ಕಾಮಿಡಿ ಮಾಡ್ತಾ ಇದ್ದಾರೆ ಫುಲ್ಲು. ಅವ್ನು ಮುಬೀನೊಂದು ಕಂಪ್ಲೀಟ್ ಆಗಿದೆ ಗೈಸ್. ಕಂಪ್ಲೀಟ್ ಆಗಿದೆ, ಅದಕ್ಕೆ ಅವನು ನಗ್ತಾ ಇದ್ದಾನೆ. ಇವ್ನು ನಿಶಾನೊಂದು ಕಂಪ್ಲೀಟ್ ಆಗಿದೆ गाइस मामा को मजा करेगा आपको क्या क्या पूछ रहा है तुमको आंसर सब कुछ आंसर पड़ा है ಫುಲ್ ಸ್ಕೇರ್ಡ್. ಏನಂದರೆ ಇವತ್ತು ವೈವಾ ಇತ್ತು. ಏನು ಕೇಳ್ತಾರೋ ಏನು ಬಿಡ್ತಾರೋ ಒಂದು ಅರ್ಥ ಆಗ್ತಾ ಇರಲಿಲ್ಲ. ಪಾಪ ನನ್ನ ಜೊತೆ ಶ್ರೀಜಿತ್ ಕೊನೆವರೆಗೂ ನಿಂತಿದ್ದ. ಅವನಿಗೊಂದು ಸೆಲ್ಯೂಟ್ ನನ್ನ ಕಡೆಯಿಂದ. ಅವನು PG ಬೆಸ್ಟ್. ಯು ಆರ್ ಮೈ ಬ್ರದರ್ ಬ್ರೋ, ಯು ಆರ್ ಲೈಕ್ ಮೈ ಬ್ರದರ್. ಇವು ನನ್ನ ಒಂಥರ ಬ್ರದರ್ ಇದ್ದಂಗೆಲ್ಲ ಬ್ರದರೇ. ಸೊ
ನೋಡಿದ್ರಿ, ಬನ್ನಿ ಸ್ವಲ್ಪ ಆಚೆ. सो मेरा शादी को भाई को इन्वाइट करते हैं. हाँ मैं आएगा भाई, तुम करना ज़रूरी नहीं है, मेरे को मालूम हो गया तो मैं ही आएगा, टेंशन मत लो. तुम क्या कॉफ़ी पिएगा? नहीं मामा, हाँ? तुमको टाइम आएगा. हाँ मेरे को ऑलरेडी 7 बज गया. तुम कैसे जाएगा ब्रो? हम रैपिडो जाएगा. रैपिडो जाएगा. हम मेरे लिए वेट किया. नहीं पूरा लग रहा है. कोई नहीं. ಸೊ ಗೈಸ್ ಬಾಯ್, ಸಿಗೋಣ. ಮನೆಗೆ ಹೋಗ್ತಾ ಇದ್ದೀನಿ, ಲೇಟ್ ಆಯಿತು. ಅವನಿಗೆ ಪಾಪ ಲೇಟ್ ಆಗ್ತಾ ಇದೆ. ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ಬೇಕು ಅವನು. ಸೊ ನಾಳೆ ಸಿಗೋಣ. ನಾಳೆ ದಿವಸ ಹೇಗಿರುತ್ತೆ ಏನಿಲ್ಲ ಎಲ್ಲ ಹೇಳ್ಕೊಡ್ತೀವಿ. ಅಲ್ಲಿವರೆಗೂ ನೋಡೋಣ ಏನಾಗುತ್ತೆ ಏನಿಲ್ಲ. ಬನ್ನಿ ಗೈಸ್. ಸೊ ಗೈಸ್ ಮನೆ ಕಡೆ ಹೊರಡ್ತಾ ಇದ್ದೀನಿ. ಏನಂದರೆ ಮೆಟ್ರೋ ಸ್ಟೇಷನಿಂದ ಇಳ್ಕೊಂಡು ಟೈಮ್ ಎಷ್ಟಾಗಿದೆ ಅಂದರೆ 8:30 ಆಗ್ತಾಯಿದೆ. ಮನೆ ಕಡೆ ಹೊರಡ್ತಾ ಇದ್ದೀನಿ. ಅಷ್ಟು ಟ್ರಾಫಿಕ್ ಇಲ್ಲ ಗೈಸ್, ಫ್ರೀ ಆಗಿದೆ. ಈ ಕಡೆ ಬಿಲ್ಡಿಂಗ್ಸು, ಎಲ್ಲ ಕಡೆ ಬಿಲ್ಡಿಂಗ್ಸು ಮರೆ ಎಲ್ಲ ಯಾಕೋ ನೋ ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ಕಾರೆಲ್ಲ ಪಾರ್ಕಿಂಗ್ ಮಾಡಬಾರ್ದು ಅಂತ ಹಾಕಿರ್ಬೋದು ಮೋಸ್ಟ್ಲಿ. ಮನೆಗೆ ಹೋಗ್ಬಿಟ್ಟು ಇನ್ನೂ ಊಟ ಮಾಡಬೇಕು, ಊಟ ಮಾಡಿಲ್ಲ. ಸೊ ಕತ್ಲಾಗಿದೆ, ಮೋಡ ಏನಿಲ್ಲ, ಮಳೆ ಏನು ಬರಲ್ಲ. ಬನ್ನಿ ಗೈಸ್, ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಸಿಗೋಣ. ಗೈಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಜಸ್ಟ್ ಊಟ ಮಾಡಿದೆ. ಸ್ವಲ್ಪ ಕೆಮ್ಮಿದೆ. ಎ ಸಿಲಿ ಹೋಗೋದು, ಎ ಸಿಲಿ ಬರೋದು, ಮೆಟ್ರೋದಲ್ಲೂ ಎ ಸಿ, ಎಲ್ಲದರಲ್ಲಿ ಎ ಸಿ. ಸೊ ಹಾಗಾಗಿ ಸ್ವಲ್ಪ ಶೀತ, ನೆಗಡಿ, ಉರಿ ತೊಂದರೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಇವತ್ತಿನ ದಿವಸ ನೋಡಿದ್ರಿ ಹೇಗಿತ್ತು ಏನಿಲ್ಲ, ಹೇಗೆ ಮಾಡಿದೆ ಏನು ಮಾಡಿದೆ ಅಂತ. ಸೊ ಇದೇ ರೀತಿ ಅಪ್ಡೇಟ್ ಆಗ್ತಾ ಇರುತ್ತೆ. ಡೈಲಿ ವಿಡಿಯೋ ನೋಡ್ತಾ ಇರಿ. ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿವಸಕ್ಕೆ ವಿರಾಮ ಕೊಡೋಣ. ನಾಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.